ವಾಟ್ ಆರ್ ಯು ಡೂಯಿಂಗ್ ಮಿಸ್ಟರ್? ಇನ್ವೆಸ್ಟಿಗೇಷನ್ ABCD ಏನಾದ್ರು ಗೊತ್ತಿದೆಯೋ ತಮ್ಗೆ? ಒಂದ್ ಕೇಸಲ್ಲಿ ಏನಾಗಿತ್ತು ಗೊತ್ತಾ? ಆರೋಪಿ ಪತ್ತೆ ಕುರಿತು ಓಡಾಡ್ತಿದೀವಿ ಅಂತ ಬರಿತಾನೆ ಇದ್ದಾರೆ. ಆರೋಪಿ ಸತ್ತೋಗಿ 3 ತಿಂಗಳಾಗೋಗಿದೆ. ಅವ್ರದೇ ಡೆತ್ ಸರ್ಟಿಫಿಕೇಟ್ ಇದೆ. ಇವು ಇದಾರ? ವೈ ಹ್ಯಾವ್ ನಾಟ್ ಫೈಲ್ಡ್ ಚಾರ್ಜ್ ಶೀಟ್? ನಿಮ್ಮಲ್ಲಿ 3 ತಿಂಗಳಿಗೆ ಒಂದ್ಸತಿ ಕ್ರೈಮ್ ಮೀಟಿಂಗ್ ಆಗುತ್ತಾ? ವಾಟ್ ಹ್ಯಾವ್ ಸ್ಟೇಟೆಡ್ ಇನ್ ದಿ ಲಾಸ್ಟ್ ಕ್ರೈಮ್ ಮೀಟಿಂಗ್ ಅಬೌಟ್ ದಿಸ್ ಕೇಸ್? ಐ ಹ್ಯಾವ್ ಬ್ರಾಟ್ ದಟ್ ಪೇಪರ್. ಈ ಪ್ರಕರಣದ ಬಗ್ಗೆ ತನಿಖೆನ ಏನಾಗಿದೆ, ಮುಂದುವರೆದ ಭಾಗ ಏನು, ಹೋದ್ ಸರ್ತಿ ಕ್ರೈಮ್ ಮೀಟಿಂಗು 2 ಸತಿ ಕ್ರೈಮ್ ಮೀಟಿಂಗಿಗೂ ಏನೇನ್ ಉತ್ತರ ಕೊಟ್ಟಿದ್ದೀರಿ, ಅದನ್ನ ನಿಮ್ ACP DCP ಏನ್ ಮಾಡಿದ್ದಾರೆ, ಕಮಿಷನರ್ ಕಳಿಸಿದಿರಲ್ಲ ಅದ್ರಲ್ಲಿ ಏನಂತ ಕಳಿಸಿದಿರಿ, ಎಲ್ಲ ಡೀಟೇಲ್ಸ್ ಕೊಡಿ. ಸಸ್ಪೆಂಡ್ ಮಾಡೋದಕ್ಕೆ ಆರ್ಡರ್ ಮಾಡ್ತೀನಿ. ಸತ್ತಿರೋ ಒಬ್ಬ ಹೆಡ್ ಕಾನ್ಸ್ಟೇಬಲ್ ರಿಟೈರ್ಡ್, 306 ಇದೆ. ಹೋಗ್ಬಿಟ್ಟು ಬೇಲ್ ತಗೊಂಬ ಅಂತ ಹೇಳಿ ಕಳ್ತೀರಂತೆ ಆ ಎಮ್ಮಂಗೆ. ವಾಟ್ ಡು ಯು ಮೀನ್ ಬೈ ದಟ್? ದಟ್ಸ್ ದಿ ಸ್ಟೇಟ್ಮೆಂಟ್ ಮೇಡ್ ಬೈ ಯುವರ್ ಫ್ರೆಂಡ್. ಹೋಗಿ ಬೇಲ್ ತಗೊಂಬಾಗು ಕೋರ್ಟಿಂದ, ಇಲ್ದಾರೆ ಒಳಗಾಗ್ತೀವಿ ಅಂತ ಹೇಳ್ತಿರಂತೆ. ವಾಟ್ ಆರ್ ಯು ಡೂಯಿಂಗ್ ಫಾರ್ ಲಾಸ್ಟ್ 9 months? ವಾಟ್ ಈಸ್ ಹಿಸ್ ನೇಮ್? ಟೇಕ್ ಡೌನ್. ಅವ್ರ ಹೆಸರಿಗೆಲ್ಲ ತಗೊಳ್ಳಿ. ಲೆಟ್ ದಿ ಹೋಮ್ ಸೆಕ್ರೆಟರಿ ಬಿ ಅವೈಲಬಲ್ ಆನ್ ಮಂಡೇ ವಿತ್ ದಿ ಫೈಲ್. ವಾಟ್ ಈಸ್ ಹ್ಯಾಪನಿಂಗ್ ಇನ್ ಇಟ್? ಕೇಸ್ ಇದ್ರೆ ನೀವು ಅಲ್ಲೆಲ್ಲ ಎಲೆಕ್ಷನ್ಗೆ ಹೋಗ್ತೀನಿ ಅಂತೀರಿ, ಇನ್ನು ಎಲೆಕ್ಷನ್ ಡಿಕ್ಲೇರ್ ಆಗಿಲ್ಲ. ವಾಟ್ ಆರ್ ಯು ಅಪ್ ಟು ಮಿಸ್ಟರ್? ವಾಟ್ ಇಸ್ ದಿ ಪ್ರೋಗ್ರೆಸ್ ಯು ಹ್ಯಾವ್ ಮೇಡ್? ಕೊಡ್ರಿ ಕೇಸ್ ಡೈರಿನ ಕಡೆಗೆ. ಇಲ್ಲಿ ಯಾರು ಹೇಳೋರು ಕೇಳೋರಿಲ್ಲ, ಅದಕ್ಕೋಸ್ಕರ ಹಿಂಗ ಆಗೋಗಿದೆ ಇದೆಲ್ಲ. ನಾನು ಐ ಹ್ಯಾವ್ ಬ್ರಾಟ್ ದಿ ಕೇಸ್ ಡೈರಿ ಆರ್ ನಾಟ್? ವೇರ್ ಇಸ್ ಇಟ್? Original, you give it here. ಅವ್ರದ್ದು ಕೇಸ್ ಡೈರಿ ಫೈಲ್ ತಂದಿದಾರ, ಕೇಳ್ರಿ. ಇಲ್ಲಿ ಒರಿಜಿನಲ್ ಕೂಡ ಕೇಳ್ರಿ, ನಾನು ನೋಡ್ತೀನಿ. ಅದೆಲ್ಲ ಬೇಡದಿರೋ ಪೇಜ್ ಎಲ್ಲ ತೆಗೆದು ಕೊಡೋದಲ್ಲ, ಅಷ್ಟೇ ಇರೋದ ಕೇಸ್ ಪೇಪರ್ಸು, ಅಷ್ಟೇನಾ? ವಿನಾಯಕ್ ಅವ್ರೆ 2 ಸತಿ ಕೇಳ್ತೇನೆ ಅಷ್ಟೇನಾ ಅಂತ ಇಸ್ಕೊಳ್ಳಿ. ಫಸ್ಟ್ ಅದನ್ನ ಕೊಡಿ, ಆಮೇಲೆ ನಾನು ನೋಡ್ತೀನಿ. ಮಿಕ್ಕಿದ್ದೆಲ್ಲ ಆಮೇಲೆ ಸಬ್ಮಿಷನ್ ಎಲ್ಲ ನೋಡ್ತೀನಿ. ಐ ಆಮ್ ಆಸ್ಕಿಂಗ್ ಫಾರ್ ದಿ ಒರಿಜಿನಲ್. Where is the original? Has he brought it or not? ಹೋಗ್ ತಗೊಂಬ ಅಂತೇಳಿ, ಹೋಗ್ ತಗೊಂಬ ಅಂತೇಳಿ. ಬೇಡದಿರೋ ಪೇಪರ್ಸ್ ಎಲ್ಲ ಕೊಡ್ತೀರಿ. ನಾನು ನಿನ್ನೆ ನಿಮ್ಗೇನಂತ ಡೈರೆಕ್ಷನ್ ಕೊಟ್ಟಿದ್ದು? ಏನ್ ಡೈರೆಕ್ಷನ್ ಕೊಟ್ಟಿದ್ದು? ವೈ ಹ್ಯಾಸ್ ಹಿ ನಾಟ್ ಬ್ರಾಟ್ ದಿ ಒರಿಜಿನಲ್? ವೈ ಹ್ಯಾಸ್ ಹಿ ನಾಟ್ ಬ್ರಾಟ್ ದಿ ಒರಿಜಿನಲ್? ಯಾಕ್ರಿ? ತಮ್ಮ ಹೆಸರೇನು? ಎಲ್ಲಿಯವರು ತಾವು? ಎಷ್ಟು ವರ್ಷ ಆಯ್ತು ತಮ್ದು? ಇರ್ಬೇಕು ಅಂತಿದ್ದೀರೋ ಡಿಪಾರ್ಟ್ಮೆಂಟ್ ನಲ್ಲಿ, ಮನೆಗೆ ಹೋಗ್ಬೇಕು ಅಂತಿದ್ದೀರೋ? ಹೇಳ್ಬೇಕು ಅದನ್ನ. ನಿಮಗ್ ಫೋಟೋ ಕಾಪಿ ತಗೊಂಬಂದ್ ಕೊಡಕ್ ಹೇಳಿದ್ವು, ಒರಿಜಿನಲ್ ಕೇಸ್ ಡೈರಿ ಜೊತೆಗೆ ಬಾ ಅಂತ ಹೇಳಿದ್ವಾ? ಇದೆಲ್ಲ ಹಳೆ ಕತೆ ಆಗೋಗ್ಬಿಟ್ಟಿದೆ ನಮ್ಗೆ, ಗೊತ್ತಾಯ್ತಲ್ಲ? ಹೊಸದಾಗಿ ಏನಾರು ಇದ್ರೆ ಹೇಳಿ. ವಾಟ್ ಈಸ್ ಇಟ್ ದಿ ರಿಪೋರ್ಟ್ ದಟ್ ಹಿ ಹ್ಯಾಸ್ ಗಿವನ್ ಇನ್ ದಿ ಕ್ರೈಮ್ ಮೀಟಿಂಗ್ ಫಾರ್ ದಿಸ್ ಕೇಸ್ ಫಾರ್ ಲಾಸ್ಟ್ 3 ಕ್ರೈಮ್ ಮೀಟಿಂಗ್ಸ್? ಹೇಳಿ. ಅದನ್ನ ತರಿಸ್ತೀವಿ ಹೋಮ್ ಸೆಕ್ರೆಟರಿಯಿಂದ. ನಾವು ಅದ್ರ ಕಾಪಿ ಕಟ್ಟಿರ್ಬೇಕು, ತರಿಸ್ತೀನಿ. ನನ್ನ ಹತ್ರ ಚಾನ್ಸ್ ತಗೋಬೇಡಿ. ಇದ್ರೆ ರೆಕಾರ್ಡ್ ಪಿಕಾರ್ಡ್ ತಿದ್ಕೊಂಬಂದ್ಬಿಟ್ಟಿದ್ರೆ ಒಳಗ್ ಕಳ್ಸಿ. ಫೈವ್ 6/2022 ರಿಜಿಸ್ಟ್ರೇಷನ್ ಆಫ್ ದಿ ಕೇಸು. 9 ತಿಂಗಳಾಗಿದೆ, ಪ್ರೋಗ್ರೆಸ್ ಇಲ್ಲ, ಕಾಗ್ನೈಸಬಲ್ ಅಫೆನ್ಸು. ಏನ್ ಮಾಡ್ತಾ ಕೂತಿದ್ದೀರಿ? ಎಂತದದು ಡಿಕ್ಸಿರಾಮ ನೆನ್ನೆ ಕೇಳಿದ್ದು? ತೆಗಿ ಕಡೆ ಕಾಪಿ ಕೊಡು. ತೆಗ್ಸಿಟ್ಬಿಟ್ಟಿದ್ದೀನೆಲ್ಲ ನಾನು ಮನೆ ಕಳ್ಸೋ ದೃಷ್ಟಿಯಿಂದ. ಸುಮ್ನೆ ನಾನು ಯಾರನ್ನೂ ಹೇಳಕ್ ಹೋಗುದಿಲ್ಲ. ಮತ್ತೆ ಏನ್ ಮಾಡ್ತಾರೆ ಕೇಳಿ.
ಒರಿಜಿನಲ್ ಕೇಸ್ ಡೈರಿನ ರಿಪೋರ್ಟ್ ನ ತಗೊಂಡು ಮಂಡೇ ಈವ್ನಿಂಗ್ ಬರಕ್ ಹೇಳಿ, ಮಂಡೇ ಮಧ್ಯಾಹ್ನ 2:15. ಇಲ್ದೆ ಹೋದ್ರೆ ಬೇರೆ ಕತೆ ಮಾಡ್ಬೇಕಾಗತ್ತೆ. ಅವ್ರದ್ದು ACPದು DCPದು ಎಲ್ಲ ರೆಕಾರ್ಡ್ ತರಿಸ್ಬಿಡ್ತೀನಿ ನಾನು. ಇವ್ರು ಮೀಟಿಂಗೇ ಮಾಡೋದಿಲ್ಲ ಈಗ. ಜೀಪಲ್ ಬಂದು ಗ್ರೀನಿಂಗ್ ಸೈನ್ ಹಾಕ್ಬಿಟ್ಟು ಓಡಾಬಿಡ್ತಾರೆ. ಇವರೇ ಹೋಗಿ ಹಾಕ್ಸ್ಕೊಂಡ್ ಬರ್ಬೇಕು. ಅದಕ್ಕೂನು ಮೀಟಿಂಗೇ ಮಾಡೋದಿಲ್ಲ ಒಬ್ರುನು. ಟೈಮಲ್ಲಿ ಇದೆ ಮಾಡಕ್ಕೆ. 3 ಹೊತ್ತು ಅವ್ರ ಮನೆ ಸುತ್ತಾ ಇದ್ರೆ ಯಾರೋ ನಿಮ್ DCP ಅಂತೇಳಿ ಒಂದಿನ ಬಹಳ ದಿನ ಆಯ್ತು ಅವ್ರನ್ನ ನೋಡಿ. ಬರ್ತಾರೆ, ಅವಾಗ ಕೇಳ್ತೀನಿ. ಇಲ್ಲಿ ಸೆಂಟ್ರಲ್ ನಲ್ಲಿ ಇದ್ರಲ್ಲ ಅವ್ರೇ ತಾನೆ. ಬರ್ತಾರ, ಬನ್ನಿ. ಕೇಳಿದ್ರು ಹಿಂಗೆ ಅಂತ ಹೇಳಿ ಗೊತ್ತಾಗತ್ತೆ. ಯಾಕೆ ಅವ್ರ ಬಾಯಿಗೆ ಹೋಗಿ ಸಿಕ್ಕೊಂಡು ಹೋಗ್ತಾರೆ ಫಸ್ಟ್. ಬೇಡ್ವೇನ್ರಿ, ಸೈನು ಕಂಪ್ಯೂಟರ್ ಹಾಕತ್ತಾ? ನೀವು ಸರಿ. ವಿನಾಯಕ ಒಂದೊಂದ್ ಹೆಜ್ಜೆ ಎಕ್ಸ್ಟ್ರಾ ಹೇಳ್ದಂಗೂ ಒಳಗೊಳಗೆ ನುಣುಕಿ ಕುಣ್ಕೆ ಟೈಟ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಕುಣ್ಕೆ ಟೈಟ್ ಆಗ್ತಾ ಇದೆ. ಯಾರಿಗ ಹೇಳ್ತೀರಿ ಇವೆಲ್ಲಾನು? ನಿನ್ನೆ ಮೊನ್ನೆ ಬಂದಿರೋ ಮ್ಯಾಜಿಸ್ಟ್ರೇಟ್ ಹುಷಾರಾಗಿರ್ತಾನೆ. ನಾನು 12-13 ವರ್ಷ ಸೆಷನ್ ಜಡ್ಜಿ ಕೆಲಸ ಮಾಡಿದ್ದೀನಿ. ಒಂದು ಕೇಸ್ ಡೈರಿ ನೋಡ್ರೆ ಗೊತ್ತಾಗಲ್ಲ ನನ್ಗೇನು ಅಂತ. ಎಲ್ಲ ತಗೊಂಡ್ ಬರಕ್ ಹೇಳಿ, ಅದನ್ನೇ ಕೊಡ್ತೀನಿ ಅಂದ್ರೆ ಅದನ್ನ ಇಟ್ಕೋತೀನಿ ಅಷ್ಟೇನೇನೆ. ಅಲ್ಲ, ಅದನ್ನ ಇಟ್ಕೊಂಡ್ಬಿಡ್ತೀನಿ, ಕೋರ್ಟ್ಗೆ ವಾಪಸ್ ಕೊಡೋದಿಲ್ಲ. ಆಮೇಲೆ ಅವ್ರಿಗೆ DCPಗೆ ಬಾ ಅಂತ ಹೇಳ್ತೀನಿ. ಸುಮ್ನೆ ನಾಟಕ ಅಲ್ಲ ಇವೆಲ್ಲಾನು. ನೀವು ಅರ್ಥ ಮಾಡ್ಕೋಬೇಕು. ನನಗೇನ್ ಇದ್ರೊಳಗಡೆ ಏನು ಆಗ್ಬೇಕಾಗಿಲ್ಲ. ಒಂದಿನ ಹೋಗು ಅಂತ ಬರೆಯೋದಿಕ್ಕೆ. ವಾಟ್ ಸಾರ್ಟ್ ಆಫ್ policing is going on? Why so many bail petitions are here? This is the reason. What Honorable Supreme Court has said 2 days back, we are doing it. Supervision anta ide 483 ನಲ್ಲಿ ಅದನ್ನ ನೋಡ್ತಾ ಇದೀವಿ ಅಷ್ಟೇ. ಒಂದ್ಸತಿ ಹಿಡ್ಕೊಂಡ್ಬಿಟ್ರೆ ಸಾಕು ಅಂತ. ಗಣಪತಿ ಗುಡಿಗೆ ನೀವೆಲ್ಲ ಹೋಗ್ಬೇಕು, ಬೇಗ ಇವ್ರು ಅಷ್ಟು ಚೇಂಜ್ ಆಗ್ಲಿ ಅಂತ. How a 306 is to be dealt in detail is made here. ಗುಜರಾತ್ ಹೈಕೋರ್ಟ್ ನವರು ಕ್ವಾಶ್ ಮಾಡಿದ್ರು, ಸುಪ್ರೀಂ ಕೋರ್ಟ್ ನವ್ರು ಬರ್ತಾರೆ ಮೈ ಮೇಲೆ ಪ್ರಜ್ಞೆ ಇರ್ಲಿ ಅವೆಲ್ಲ ಮಾಡಕ್ ಮುಂಚಿತವಾಗಿ. ಗೊತ್ತಾಯ್ತಲ್ಲ? ಟೆಕ್ಸ್ ಇಟ್ಕೊಂಡೇನೆ ಮಾತಾಡ್ತಿರೋದು, ಸುಲಭ ಅಲ್ಲ. ಜುಡಿಷಿಯಲ್ ಆರ್ಡರ್ ಸೆಟಿಸೈಡ್ ಮಾಡಿ ಹೇಳಿದ್ದಾರೆ ಹೆಂಗಿರ್ಬೇಕು ಅಂತ. ಈಗ ಅವ್ರು ಇರೋದನ್ನೇ ಕೊಟ್ಟು ಆರ್ಡರ್ ಬರೀ ಅಂದ್ರೆ ಈಗ ಬರೀತೀನಿ, ಇಲ್ಲ ಇನ್ನೊಂದು ಅವಕಾಶ ಕೊಡಿ ಅಂದ್ರೆ ಸೋಮವಾರ ಮಧ್ಯಾಹ್ನ. ಯಾವ್ದು ಬೇಕು? ಅದೇ ಬೆಟ್ರಾ? ವಾಟ್ ಆರ್ ಯು ಡೂಯಿಂಗ್ ಮಿಸ್ಟರ್? ಇನ್ವೆಸ್ಟಿಗೇಷನ್ ABCD ಏನಾದ್ರು ಗೊತ್ತಿದ್ಯೋ ತಮ್ಗೆ? ಅವಳ ಹ್ಯಾಂಡ್ ರೈಟಿಂಗ್ ಯಾಕ್ರಿ ಬೇಕು ನಿಮ್ಗೆ? ಅವಳ ಸಿಗ್ನೇಚರ್ ಯಾಕ್ರಿ ಬೇಕು? ಅವ್ರ ಹೆಂಗ್ ಕೊಡ್ತಾರ್ರಿ? ಇವ್ರ ಆಫೀಸ್ ನಲ್ಲಿ ಇಲ್ವಾ ಅದಕ್ಕೆ? ಇವಾಜೆ ಪೊಲೀಸ್ ಕಾನ್ಸ್ಟೇಬಲ್, ಎಲ್ಲಿ ಸಿಗುತ್ತೆ ಅಡ್ಮಿಟೆಡ್ ಸಿಗ್ನೇಚರು? ಅಯ್ಯೋ ಸುಡ್ಗಾಡು. ಅದಕ್ಕೇನಂತೆ, ನನ್ನ ಹತ್ರ ಇರುತ್ತೋ ಅವ್ರ ಹತ್ರ ಇರುತ್ತೋ ಅಡ್ಮಿಟೆಡ್ ಸಿಗ್ನೇಚರ್? ಅಡ್ಮಿಟೆಡ್ ಹ್ಯಾಂಡ್ ರೈಟಿಂಗ್ ಎಲ್ಲಿ ಸಿಗುತ್ತೆ ನಿಮ್ಗೆ? ಮತ್ ನನ್ನ ಹತ್ರಲ್ಲಿಂದ ಸಿಕ್ಬೇಕು. ಹೋಗ ಆರೋಪಿನ ನೀನ್ ಕೊಡು ಅಂದ್ರೆ ಯಾಕೆ ಕೊಡ್ತಾರ ಅವರು? ಅದಕ್ಕೇನಾರು ಬೆಲೆ ಇದೆಯಾ ಅಂತ ನೋಟಿಸ್ಗೆ? ಆಯ್ತು, ನಾ ಕೊಟ್ಟೆ, ಅದಕ್ಕೇನಾರು ನೀವು ತಗೊಂಡು ಚಾರ್ಜ್ ಶೀಟ್ ಸೇರ್ಸಕ್ ಆಗುತ್ತಾ? ಇದಕ್ ನೋಡನೆ ದನ ತಿನ್ನೋರ್ ಗೊಬ್ಬರ ದಾಣೆ ಅಂತ ಮಾಡಿರೋದು. ಆ ಗಾದೆ ಬಂದಿರೋದೇ ಹಂಗೆ. ನೀವು ಆರೋಪಿನೇ ಹೋಗಿ ದಿಸ್ ಈಸ್ ದ ಹೂ ಇಸ್ ನೌ ಕಾಂಪ್ರಮೈಸಿಂಗ್. ಓಹೋ, ಅಂಡ್ ವಾಟ್ ಹ್ಯಾಪನ್ಸ್ ಇನ್ ಎ ಕಾಂಪ್ರಮೈಸ್ ಅಂತ ಹೇಳಿದಾರೆ ಸುಪ್ರೀಂ ಕೋರ್ಟ್ ನವರು. ನಾನ್ ಕೇಳ್ತಿರೋದು, ನಮಗ್ ಬಂದಿರೋದು, ನೀವ್ ಏನ್ ಎಫರ್ಟ್ ಮಾಡಿದಿರ ಆ ಎಮ್ಮನ್ ಹಿಡಿಯಕ್ಕೋ ಇಲ್ವಾ, ಹಿಡಿಬಾರ್ದು ಅಂತ ಅಟ್ಟೇನೆ. ದೇರ್ ಇಸ್ ನೋ ಬಾರ್. ನಾನು ಅರೆಸ್ಟ್ ಮಾಡೋದಿಲ್ಲ ಅಂದ್ರೆ ಬೇಕಾಗಿಲ್ಲ. ಯು ಮಸ್ಟ್ ಟೇಕ್ ದಟ್ ಸ್ಟ್ಯಾಂಡ್. ಐ ಡೋಂಟ್ ವಾಂಟ್ ಟು ಅರೆಸ್ಟ್. ದೇರ್ ಇಸ್ ನಥಿಂಗ್ ಫಾರ್ ಇನ್ ದಿಸ್ ಕೇಸ್ ಫಾರ್ ದಿ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಆಫ್ ದಿ ಅಕ್ಯೂಸ್ಡ್. Therefore we have no
ಐ ಹ್ಯಾವ್ ನೋ ಐಡಿಯಾ, ಐ ಡೋಂಟ್ ವಾಂಟ್ ಟು ಅರೆಸ್ಟ್ ದಿ ಪಿಟಿಷನ್ ಅಂತ ಬರ್ದಾಕಿ ಬಿಟ್ಬಿಡ್ತೀವಿ. 41 ಎಲ್ಲ ನೋಟಿಸ್ ಇರೋದೇನಕ್ಕೆ? CRPC ನಲ್ಲಿ ನೋಟಿಸ್ ಇದೆಯಲ್ಲ, ಬಿಟ್ಬಿಡಿ. ನಮ್ಗೆ ಈ ಆರೋಪಿಯನ್ನು ವಶಕ್ಕೆ ಪಡೆದು ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡೋ ಅಂತ ಯಾವುದೇ ಕಂಡು ಬಂದಿಲ್ಲ, ರಿಕ್ವೈರ್ಮೆಂಟ್ ಇಲ್ಲ ಅಂತ ಬರೀರಿ, ಅವಶ್ಯಕತೆ ಇಲ್ಲ ಅಂತ ಬರೀರಿ, ತಗೋತೀವಿ. 9 ತಿಂಗಳಾಯ್ತು, ಚಾರ್ಜ್ ಶೀಟ್ ಹಾಕಿಲ್ಲ, ಯಾವ್ದೋ ಸಿಗ್ನೇಚರ್ ಕೊಡು ಅಂತ ಕೇಳ್ತಾರಂತೆ, ಡೆತ್ ನೋಟ್ ಸಿಕ್ಕಿದೆ, ಬೇಕಾದ್ರೆ ಹೋಗ್ತಾರೆ, ಅವನಲ್ಲಿ ಕೆಲಸ ಮಾಡ್ತಿದ್ನಲ್ಲ ಹ್ಯಾಂಡ್ ರೈಟಿಂಗ್ ಅಲ್ಲಿ ತರ್ತಾರೆ, ಅವನೇ ಯಾಕೆ ಕೊಡ್ತಾನೆ ನಿಮ್ಗೆ ಕಂಪ್ಲೇಂಟ್? ಅಕಾರ್ಡಿಂಗ್ ಟು ಯು, ಅಕಾರ್ಡಿಂಗ್ ಟು ದಿ ಕಂಪ್ಲೇಂಟ್ ಅವರ್ ಮೆನ್ಷನ್ ಅದರ್ ಥಿಂಗ್ಸ್, ಅವ್ರ ಹೆಸರು ಮಾಡ್ಬಿಟ್ರು ಪ್ರಾಪರ್ಟಿ, ಅವ್ರ ಗುಡುಕ್ರು ಹಾಳಾಗೋಗ್ಬಿಡುತ್ತೆ ಅಂತ ಈ ಅಮ್ಮ ನಿಮ್ಮ ಸುಪೀರಿಯರ್ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಅವ್ನ ಹೆದರ್ಕೊಂಡ್ಬಿಟ್ಟು ನೇಣ್ ಹಾಕೊಂಡು ಸತ್ತೋಗ್ಬಿಟ್ಟ. ಇಷ್ಟ ಇರೋದಕ್ಕೆ ಎಸ್ ಮಂಡೆ ಇವೆಲ್ಲ ಉಪಯೋಗ ಇಲ್ಲ ರೀ. ಮುಂದಿನ ಸರ್ತಿಯಿಂದ ಹಿಂಗೆಲ್ಲ ಹೇಳ್ಬಾರ್ದು. ಪೊಲೀಸ್ನವ್ರು ಹೇಳಿದಾರೆ ಹೋಗಿ ಬೇಲ್ ತಗೊಂಬ ಅಂತ, ಆ ತರನೇ ನೆನ್ನೆ ನೀವ್ ಹೇಳಿದ್ದು. ಅದೇ ಅವರೇ ಹೇಳ್ತಾ ಇದ್ರೆ ಎದುರುಗಡೆ ಹೂ ಕಟ್ಟಿರ್ತಾ ಕೂತಿರ್ತಾಳೆ, ಹೋಗಿ ಬೇಲ್ ತಗೊಂಬ ಅಮ್ಮ ಅಂತ ಹೇಳಿಲ್ವಾ ನೆನ್ನೆ ನೀವು? ಆಯ್ತು. ದಿ ಕೋರ್ಟ್ಸ್ ಆರ್ ನಾಟ್ ಸೆಲ್ಲಿಂಗ್ ದಿ ಎನಿ ಬೇಲ್ ಆರ್ಡರ್ಸ್, ಮೈಂಡ್ ಯು, ವಿ ಆರ್ ನಾಟ್ ಹಿಯರ್ ಟು ಸೆಲ್ ಎನಿ ಬೇಲ್ ಆರ್ಡರ್. ಹಾ, ಮತ್ತೆ ತಗೊಂಬಂದ್ರೆ ಅರ್ಥ ಏನು? ರಿನ್ಸೋಪ 2 ರೂಪಾಯಿ ಕೊಟ್ಟು ತಗೊಂಬರಕ್ಕೆ. ಅವ್ರು ಅದಕ್ಕೆ ಸರಿಯಾಗಿದ್ದಾರೆ, ನೀವು ಅದಕ್ಕೆ ಸರಿಯಾಗಿದ್ದೀರಿ. ವೇರ್ ಆರ್ ವಿ ಮೂವಿಂಗ್ ಅಹೆಡ್? ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ಗೆ ಅವಮಾನ ಹಿಂಗೆಲ್ಲ ಮಾಡಿದ್ರೆ ಇರ್ಬೋದು. ಫ್ಯಾಕ್ಚುಯಲ್ ಆಸ್ಪೆಕ್ಟ್ಸ್ ನಲ್ಲಿ ನಿಮ್ ಬಡತನ ಇರ್ಬೋದು, ನೀವು ಬರೇ ಹೂಕಟ್ಟೆ ಜೀವನ ಮಾಡ್ತಿರ್ಬೋದು, ನಿಮ್ ಕಕ್ಷಿಗಾರರ ಆರ್ಥಿಕ ಸ್ಥಿತಿ ಹಾಗೆ ಇರ್ಬೋದು, ನಾ ಇಲ್ಲ ಅಂತ ಹೇಳಲಾರೆ. ಅವ್ರು ಹೇಳಿ ಬೇಕಾರೆ, ಹೇಳದ್ನಲ್ಲ, ನಮ್ಗೆ ಈ ಪರ್ಟಿಕ್ಯುಲರ್ ಪೆಟಿಷನರ್ ನ ಅರೆಸ್ಟ್ ಮಾಡಿ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಬರೀಲಿ. ಏನ್ ಬರೆದಾರ ಲಾಸ್ಟ್ ಅಲ್ಲಿ? ಆರೋಪಿಯನ್ನು ಪತ್ತೆ ಮಾಡೋದು ಬಾಕಿ ಇರುತ್ತೆ ಅಂತ ಬರ್ದಿದಾರ ಇಲ್ವಾ? ಮತ್ತೆ ಆಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಆದ್ಮೇಲೆ ಕೇಸ್ ಡೈರಿ ಒಂದು ಡೇಟ್ ಹೇಳಿ ನೋಡೋಣ ಏನ್ ಬರ್ತಾರೆ ಅಂತ. ನಿಮ್ಮ ಹತ್ರ ಇತ್ತಲ್ಲ, ಸೆಷನ್ಸ್ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆದ್ಮೇಲೆ ಏನ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಕೊಡಿ ನೋಡೋಣ. ಎನಿ ಕೇಸ್ ಡೈರಿ ಆಫ್ಟರ್ ದಿ 28th June 2022 ತೋರಿಸಿ ನೋಡೋಣ. ಎಲ್ಲೂ ಬರ್ದೇ ಇಲ್ಲ ಆಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಆಯ್ತು ಅಂತ, ಗೊತ್ತೇ ಇಲ್ವೇನು? ಅಥವಾ ಕಂಪ್ಯೂಟರ್ ಗೊತ್ತಾಗ್ಲಿಲ್ವೋ ಏನು? ವೆರ್ ಇಸ್ ದಿ ಆರ್ಡರ್? ವಾಟ್ ಹ್ಯಾಪನ್ ಟು ದಿ ಆಂಟಿಸಿಪೇಟರಿ ಬೇಲ್ ಅಂತ ಎಲ್ಲಿ ಬರ್ದಿದ್ದೀರಿ? ಅಂಡ್ ದೇರ್ ಆಫ್ಟರ್ವರ್ಡ್ಸ್ ಆರೋಪಿ ಪತ್ತೆ ಕುರಿತು ಏನ್ ಮಾಡಿದೀವಿ ಅಂತ ಎಲ್ಲಿ ಬರ್ದಿದ್ದೀರಿ? ನೋಡಿ ಇವ್ರೆ, ಎಸ್ ಸಿ ವೆದರ್ ಎನಿಥಿಂಗ್ ಈಸ್ ರಿಟರ್ನ್ ಎಲ್ಲ ನಾನು ನೋಡ್ಬಿಟ್ಟಿದ್ದೀನಿ. ಇನ್ ತಿದ್ಕೊಂಬಂದ್ರೆ ನಾಳೆ ದಿನ ಕೊಟ್ಟೋಗುತ್ತೆ. ತೋರ್ಸ್ರಿ ಎಲ್ಲಿದೆ ಆರೋಪಿ ಪತ್ತೆ ಕುರಿತು ಏನ್ ಮಾಡಿದಿರಿ ಅಂತ. ಆಫ್ಟರ್ 28/6/2022 ವಾಟ್ ಹ್ಯಾವ್ ಯು ಡನ್? There is no investigation at all. ಅದಾದ್ಮೇಲೆ ಕೆನರಾ ಬ್ಯಾಂಕ್ ಬರ್ದೆ, ಜಲಮಂಡಲಿಗೆ ಬರ್ದೆ ಅನ್ಕೊಂಡು ಕೂತ್ಕೊಂಡಿದ್ದಾರೆ. ಆರೋಪಿ ಪತ್ತೆ ಕುರಿತು ಏನಾಯ್ತು? ಇವಾಗ ಅಲ್ಲಿ ಇಲ್ದೆ ಹೋದ್ರೆ ನೀವು ನಾಳೆ ದಿನ ಚಾರ್ಜ್ ಶೀಟ್ ಬರೆಯುವಾಗ ಯಾವನ್ನ 3 ಕಾನ್ಸ್ಟೇಬಲ್ ರಿಪೋರ್ಟ್ ನನ್ನನ್ನು ಇಂಥ ದಿನ ನೇಮಿಸಿದ್ರು ಆರೋಪಿ ಪತ್ತೆ ಕುರಿತು, ಅಲ್ಲೆಲ್ಲ ಹೋಗಿ ನೋಡಲಾಗಿ ಸಿಗದಿರೋದ್ರಿಂದ ವಾಪಸ್ ಹಾಕಿರುತ್ತೇನೆ. ಅವ್ರು 3 ಜನ ವಿಟ್ನೆಸ್, ನಾಳೆ ಸಾಕ್ಷಿ ಹೇಳಕ್ ಬರ್ಬೇಕಲ್ಲ. ಆರೋಪಿ ಪತ್ತೆ ಕುರಿತು ಏನು ಕ್ರಮ ಕೈಗೊಳ್ಳಲಾಯಿತು ಅಂತ ಕೇಳ್ಬಿಟ್ರೆ
ಸೊ ಒಂದೇ ದಿನ ಚಾರ್ಜ್ ಶೀಟ್ ಹಾಕುವಾಗ 3 ಜನದ ಕೈನಲ್ಲಿ ಕನ್ಕಾಕ್ಟ್ ಮಾಡಿಸ್ಬಿಟ್ಟು 3 ವರದಿ ತಗೊಂಡು ಒಂದ್ ಕೇಸಲ್ಲಿ ಏನಾಗಿತ್ತು ಗೊತ್ತಾ, ಆರೋಪಿ ಪತ್ತೆ ಕುರಿತು ಓಡಾಡ್ತಿದೀವಿ ಅಂತ ಬರಿತಾನೆ ಇದ್ದಾರೆ. ಆರೋಪಿ ಸತ್ತೋಗಿ 3 ತಿಂಗಳಾಗೋಗಿದೆ, ಅವ್ರದೇ ಡೆತ್ ಸರ್ಟಿಫಿಕೇಟ್ ಇದೆ. ಒಂದ್ ಪತ್ತೆ ಕುರಿತು ಓಡಾಡ್ತಾನೆ ಇದ್ದಾನೆ. ನಾನ್ ಕೇಳ್ದೆ ಅಲ್ಲೋಗ್ ಬಂದ್ಯಾ ಅಂತ, ಇಲ್ಲ ಸರ್ ಅದು. ಮತ್ತೆ ಎಲ್ಲೆಲ್ಲಿ ಹೋಗಿದ್ದೀನಿ? ಒನ್ ಆಫ್ ದಿ ಅಕ್ಯೂಸ್ಡ್ ಹ್ಯಾಡ್ ಡೈಡ್. ಇವನು ಕಂಪ್ಯೂಟರ್ ಸ್ಟೇಟ್ಮೆಂಟ್ ಒಂದಲ್ಲ, ಎಲ್ಲ ಮಕ್ಕಿ ಆರೋಪಿದನ್ನ ಸೇರಿಸ್ಬಿಟ್ಟಿದ್ದಾರೆ, ತಲೆ ಮರೆಸಿಕೊಂಡಿರೋ ಆರೋಪಿ ಪತ್ತೆ ಕುರಿತು ಅಂತ. ಎಲ್ಲ ಗೊತ್ತಿರೋ ಹೊತ್ತಿಗೆ ಇವೆಲ್ಲ ಹೇಳೋದು. ಐ ವಾಸ್ ರಿಯಲಿ ವರಿಡ್ ಹೌ ಎನ್ ಐಒ ಕ್ಯಾನ್ ಡೈರೆಕ್ಟ್ an accused go and get a bail order. ನಿಮ್ ಸ್ನೇಹಿತರು ಹೇಳಿಲ್ವ ನೆನ್ನೆ? ಅಯ್ಯೋ ಪಾಪ ಸ್ವಾಮಿ, ಅವರೇ ಹೇಳಿದ್ದಾರೆ ಹೋಗೋನ್ ಬೇಲ್ ತಗೊಂಡ್ಬಿಡು, ಮಾರಾಟಕ್ಕೆ ಇಟ್ಟಿದ್ದೇನೆ. ನೋ ನೋ ನೋ, ಏನಿದೆ ಸ್ವಾಮಿ ಉತ್ತರ? ಏನು ಇಲ್ಲ ತಾನೆ. ಡೆರ್ಲಿಕ್ಷನ್ ಆಫ್ ಡ್ಯೂಟಿ ಅಂತ ಸಸ್ಪೆಂಡ್ ಮಾಡು ಅಂತ ಬರೀತೀನಿ. ಕಾಗ್ನೈಸಬಲ್ ಅಫೆನ್ಸ್ ಆಗಿದೆ, 22/6 ಆಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಆಗಿದೆ, ಮ್ಯಾಟರ್ ಇಸ್ ಪೆಂಡಿಂಗ್ ಬಿಫೋರ್ ದಿ ಹೈಕೋರ್ಟ್, ಕೇಸ್ ಡೈರಿ ಡಸ್ ನಾಟ್ even say that any effort has been made to arrest him. ಬರೀತೀನಿ. 9 ತಿಂಗಳಲ್ಲಿ ನಿಮ್ಗೆ ಟೈಮೇ ಸಿಕ್ಲಿಲ್ವಾ ಈ ಕೇಸ್ ಫೈಲ್ ನೋಡಕ್ಕೆ? ಅಲ್ಲೊಂದು ಲಿಸ್ಟ್ ಇರುತ್ತೆ ತಾನೆ, ತಲೆ ಮರೆಸಿಕೊಂಡಿರುವ ಆರೋಪಿಗಳ ಸಂಖ್ಯೆ ಹಾಗೂ ಅವರನ್ನು ಪತ್ತೆ ಹಚ್ಚಲು ತೆಗೆದುಕೊಂಡ ಕ್ರಮ ಅಂತ ಇರುತ್ತೆ ತಾನೆ ಕ್ರೈಮ್ ಮೀಟಿಂಗ್ ನಲ್ಲಿ. ಏನ್ ಬರೋದ್ರಿ ಅದಕ್ಕೆ? ಎಂದಾರು ನೋಡಿದೀರಾ ಅದೆಲ್ಲ ಏನಿರುತ್ತೆ ಅಂತ? ಐ ಹ್ಯಾವ್ ಸೀನ್ ದಟ್. What I have written in respect of this case then? Sorry, no? You'll have to cut a sorry figure. There is no other go. ಯಾರು ಕೇಳೇ ಇಲ್ಲ. ಕೇಳಿದ್ರೆ ತಾನೆ ಇವೆಲ್ಲ ಗೊತ್ತಾಗತ್ತೆ ಅಂತ. ಇವಾಗ ನಿಮ್ಗೆ ಅನ್ನಿಸ್ತಾ ಇದೆ ಅಯ್ಯೋ ಇನ್ನು ಏನೇನೋ ಬರಿಬೇಕೇನೋ ಅದ್ರಲ್ಲಿ ನಾನೀಗ. ಮಂಡೇ